ಬಿಬಿಎದು 2023 ನಲ್ಲಿ ಇದು ಎನ್ಇಪಿ ಸಿಲೆಬಸ್ ಅಲ್ಲ, ನಾನ್ ಎನ್ಇಪಿ ಸಿಲೆಬಸ್ ಬಿಬಿಎದು. ಬಟ್ ಎನ್ಇಪಿ ಇದೆ ಬೇಕು ಅಂತ ಏನು ಇಲ್ಲ. ಎನ್ಇಪಿ ದಾದ್ರೂ ಪರವಾಗಿಲ್ಲ, ನಾನ್ ಎನ್ಇಪಿ ದಾದ್ರೂ ಪರವಾಗಿಲ್ಲ, ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಮಿಸ್ಟರ್ ಭೀಮಾ ಹ್ಯಾಸ್ 3 house properties. He gives you the following details of his properties. Compute the taxable income from house property in the assessment year 2024-25. ನೋಡಿ ಅಲ್ಲಿ 22-23 ಅಂತ ಇದೆ. ಪ್ಲೀಸ್ ಮೇಕ್ ಇಟ್ 24-25. ಇದು ಹಳೇದಿದು. ಇಲ್ಲಿ 3 houses ಇದೆ, 1, 2, 3 houses. ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ, ಆಕ್ಚುಯಲ್ ರೆಂಟ್ ರಿಸೀವ್ಡ್, ನೇಚರ್ ಆಫ್ ಆಕ್ಯುಪೇಷನ್. ಹೌಸ್ 1 ಲೆಟ್ ಔಟ್ ಮಾಡಿದ್ದಾರೆ, ಹೌಸ್ 2 ಸೆಲ್ಫ್ ಆಕ್ಯುಪೈಡ್ ಆಗಿದೆ, ಹೌಸ್ 3 ಲೆಟ್ ಔಟ್ ಮಾಡಿದ್ದಾರೆ. ಹಾಗೆ 2 ಮನೆ ಲೆಟ್ ಔಟ್ ಮಾಡಿದ್ದಾನೆ, 1 ಮನೆ ಸೆಲ್ಫ್ ಆಕ್ಯುಪೈಡ್ ಮಾಡ್ಕೊಂಡಿದ್ದಾನೆ. ಹಾಗೆ ಮುನಿಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಓನರ್ ಕೊಟ್ಟಿದ್ದಾನೆ, ಅದನ್ನು ಮಾತ್ರ ತಗೊಳ್ತೀವಿ. ಮುನ್ಸಿಪಲ್ ಟ್ಯಾಕ್ಸಸ್ ಪೇಯ್ಡ್ ಬೈ ದ ಟೆನೆಂಟ್ ಅಂತ 3rd ಹೌಸ್ ಇದೆ, ಅದನ್ನ ನಾವು ಯಾವುದೇ ಕಾರಣಕ್ಕೂ ತಗೊಳ್ಳೋದು. ಅಂದ್ರೆ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ 40,000 and 60,000 ಹೌಸ್ 1, 2 ಕೊಟ್ಟಿದ್ದಾನೆ. 3rd ಹೌಸ್ ಇಲ್ಲ, ಅಷ್ಟೇ ಅಲ್ವಾ ಪ್ರಾಬ್ಲಮ್ ಇರೋದು, ಇನ್ನೇನು ಮುಂದಕ್ಕಿಲ್ಲ. ಕರೆಕ್ಟ್ ಏನಪ್ಪಾ? ಈಗ ಈ ಪ್ರಾಬ್ಲಮ್ ನ ನಾವು ಯಾವ ರೀತಿ ಸಾಲ್ವ್ ಮಾಡೋದು ನೋಡಿ. ನಾನು ಆಗ್ಲೇ ಹೇಳಿದ್ದೀನಿ, ಪ್ರಾಬ್ಲಮ್ ಓದಿದಾಗ ನಮಗೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ರೆ ಮಾತ್ರನೇ ಸ್ಟೆಪ್ 1, 2, 3 ಬರುತ್ತೆ. ಸ್ಟೆಪ್ 1, 2, 3 ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಸ್ಟೆಪ್ ನಲ್ಲೇ ಫಿನಿಶ್ ಮಾಡ್ಬಿಡ್ತೀವಿ. ಯಾವ್ದದು ಫಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ, ಈಗ ಫಸ್ಟ್ ಕ್ಲಿಯರ್ ಕ್ಲೀನ್ ಆಗಿ ಬರೆಯೋಣ. ಹೌಸ್ ನಂಬರ್ 1 ಏನ್ ಮಾಡಿದ್ದಾರೆ, ಅದನ್ನ ಲೆಟ್ ಔಟ್ ಮಾಡಿದ್ದಾರೆ. ಇದು ಕ್ಲೀನ್ ಆಗಿ ಬರೀಬೇಕು, ಅರ್ಥ ಆಗ್ತಾ ಇದೆಯಾ? ಸೊ ಈಗ ಮುನಿಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆಯಪ್ಪ? ಫಸ್ಟ್ ಹೌಸ್ 1,80,000 ಇದೆ. 80,000 ಇದೆ. ಫೇರ್ ರೆಂಟಲ್ ವ್ಯಾಲ್ಯೂ 1,20,000. ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ 1,26,000. ನೋಡಿ, ಯಾವುದೇ ಅನ್ರಿಯಲೈಸ್ ರೆಂಟ್ ಆಗ್ಲಿ ಅಥವಾ ವೇಕೆನ್ಸಿ ರೆಂಟ್ ಆಗ್ಲಿ ಏನು ಇಲ್ಲ. ಸೊ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದೆ ಇರೋ ಕಾರಣ ಈ ಮೂರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ಅದನ್ನೇ ಏನಂತ ಕರಿಬಹುದು? ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರೀಬಹುದು. ಕರೆಕ್ಟ್ ಏನಪ್ಪಾ? ಈಗ ಈ ಮೂರಲ್ಲಿ ಹೈಯೆಸ್ಟ್ ಇರೋದು ಯಾವ್ದು? 126,000. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಓನರ್, ಓನರ್ ಕೊಟ್ಟಿರೋದು ಎಷ್ಟಿದೆಯಪ್ಪ ಅಂದ್ರೆ 10,000 ಇದೆ. 1,16,000 ಅನ್ನ ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತ ಕರಿತೀವಿ. ಕರೆಕ್ಟ್ ಏನ್ರಿ? ಇದಕ್ಕೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಮೊದಲನೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ 1,16,000, that is net annual value 34,800. ಎರಡನೇದು ಇಂಟ್ರೆಸ್ಟ್ ಆನ್ ಲೋನ್ 40,000. ಸೊ ಟೋಟಲ್ 74,800 ಬರುತ್ತೆ. ಇದನ್ನ ನಾವು ಮೈನಸ್ ಮಾಡಿದ್ರೆ 41,200 ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 1. ಎರಡನೇ ಮನೆ ಹೌಸ್ ನಂಬರ್ 2 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರೋದ್ರಿಂದ, ಇದೇನಿದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ನೆಟ್ ಆನ್ಯುಯಲ್ ವ್ಯಾಲ್ಯೂ ಆಫ್ 1 ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಈಸ್ ನಿಲ್. ಇದಕ್ಕೆ ನಾವು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ we can give only one deduction, that is interest on loan. ಎಷ್ಟಿದೆಯಪ್ಪ ಅಂದ್ರೆ 60,000 ಇದೆ. ಸೊ we will get 60,000 rupees minus value. ಅದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 2 ಅಂತ ಹೇಳ್ಬೋದು. ಕರೆಕ್ಟ್ ಏನಪ್ಪ? ಕ್ಲೀನ್ ಆಗಿ ನೀಟಾಗಿದ್ಯಾ? ಓಕೆ ಸರ್. ಹಾಗಾದ್ರೆ ಹೌಸ್ ನಂಬರ್ 3 ಹೌಸ್ ನಂಬರ್ 3 ಏನಾಗಿದೆಯಪ್ಪ? ಅದು ಲೆಟ್ ಔಟ್ ಆಗಿದೆ. ಈಗ ಇದಕ್ಕೆ ಮುನ್ಸಿಪಲ್ ರೆಂಟಲ್ ವ್ಯಾಲ್ಯೂ ಎಷ್ಟಿದೆ? 90,000. ಫೇರ್ ರೆಂಟಲ್ ವ್ಯಾಲ್ಯೂ 1 lakh. Actual rental value 1,08,000.
ಸೊ ಈ ಮೂರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಅದನ್ನೇ ನಾವೇನಂತ ಹೇಳ್ತೀವಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕರೆಕ್ಟಾ? ನೋಡಿ, ನಾನ್ ಮಾಡಿದ ಹಾಗೆ ನಿಧಾನಕ್ಕೆ ಕ್ಲೀನ್ ಆಗಿ ಮಾಡಿ. ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಪೇಡ್ ಬೈ ಓನರ್, ಬಟ್ ಇದು ಯಾರು ಕೊಟ್ಟಿದ್ದಾರೆ ಅಂದ್ರೆ ಟೆನೆಂಟ್ ಕೊಟ್ಟಿರೋದ್ರಿಂದ ನಿಲ್ ಅಂತ ಹಾಕ್ತೀವಿ. ಸೊ 1,08,000 ನೆಟ್ ಆನ್ಯುವಲ್ ವ್ಯಾಲ್ಯೂ. ಕರೆಕ್ಟ್ ಏನಪ್ಪ? ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ 1,08,000. ಎಷ್ಟು? 32,400. ಇದೊಂದೇ ಇರೋದು, ಯಾಕೆಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಇಲ್ಲ ಈ ಕ್ವಶನ್ ಥರ್ಡ್ ಹೌಸ್ಗೆ. ಸೊ ಹಾಗಾದ್ರೆ ನಮಗೆ 75,600 ಏನ್ ಬರ್ತಾ ಇದೆ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಂಬರ್ 3. ಕರೆಕ್ಟ್ ಏನಪ್ಪ? ಈಗ ಹೌಸ್ 1 ನಲ್ಲಿ ಏನಿದೆ? ಇನ್ಕಮ್ ಇದೆ. ಹೌಸ್ 3 ಇನ್ಕಮ್ ಇದೆ. 3 ನಲ್ಲಿ ಲಾಸ್ ಬರ್ತಾ ಇದೆ. ಹಾಗಾದ್ರೆ ಇವೆರಡನ್ನು ಆಡ್ ಮಾಡಿ ಇದನ್ನು ಮೈನಸ್ ಮಾಡಿ 56,800. ಇದನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸರ್ ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್. ಇದು 2023 ನಲ್ಲಿ ಕೇಳಿರುವಂತ ಕ್ವಶನ್ BBA ಸ್ಟೂಡೆಂಟ್ಸ್. ಓಕೆ, ಇದೇ ಕ್ವಶನ್ ಪೇಪರ್ ಅಲ್ಲೇ ಇನ್ನೂ ಒಂದಿದೆ, ಅದನ್ನ ನೆಕ್ಸ್ಟ್ ಪ್ರಾಬ್ಲಮ್. ಓಕೆನಾ?